ನಾನು ಅಂದ್ಕೊಂಡಿದ್ದೆ ಇಷ್ಟೆಲ್ಲ ಪ್ರತಿಭಟನೆ ಮಾಡಿದ್ಮೇಲೆ ಬಹುಶಃ ಇದು ಪ್ರಕರಣ ದಾಖಲಾಗೋದಿಲ್ವಾ ಅಂತ ನಿನ್ನೆ ಆಗಬೇಕಾದ್ರೆ ಅಂದ್ಕೊಂಡಿದ್ದೆ. ಗೊತ್ತಿತ್ತು ಈ ರೀತಿಯಾದ ಒಂದು ಕತೆ ಆಗುತ್ತೆ ಅಂತ. ನೋಡಿ, ಮೊದಲೇ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅವರು ರೊಚ್ಚಿಗೆದ್ದಿದ್ದಾರೆ. ಈಗ ಕದನ ಜೋರಾಗಿದೆ. ನೋಡಿ, ಹೋರಾಟದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರೆಲ್ಲರ ವಿರುದ್ಧ ಎಫ್ಐಆರ್, ಹೋರಾಟಗಾರರ ವಿರುದ್ಧ ಎಫ್ಐಆರ್ ದಾಖಲು. 3 ಶಾಸಕರು ಬಂದಿದ್ರು, ಅವ್ರ ಮೇಲೂ ದಾಖಲು. ಶ್ರೀಗಳು ಬಂದಿದ್ರು, ಅವ್ರ ಮೇಲೂ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ಮುಖಂಡರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ ಲಿಂಕ್ ಕೆನಾಲ್ ಮೂಲಕ ಹೇಮಾವತಿ ನದಿ ನೀರನ್ನ ರಾಮನಗರಕ್ಕೆ ಕೊಂಡೊಯ್ಯೋದು ಯಾಕೆ? ಬೇರೆ ಬೇರೆ ದಾರಿಗಳಿದ್ರು ಕೂಡ, ಬೇರೆ ಬೇರೆ ಅವಕಾಶಗಳಿದ್ರು ಕೂಡ ಇದು ಕಾಮಗಾರಿ ಸರಿಯಲ್ಲ ಅಂತ ಹೇಳಿ ಕಾಮಗಾರಿಯನ್ನ ಸ್ಥಗಿತಗೊಳಿಸಿ ಅಂತ ಹೇಳಿ ದೊಡ್ಡ ಮಟ್ಟದ ಹೋರಾಟ ತುಮಕೂರಿನಲ್ಲಿ. ಬಹುತೇಕ ಇಂಥ ಹೋರಾಟವನ್ನ ತುಮಕೂರು ಕಂಡಿರಲಿಲ್ಲ ಅಂತ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಹೋರಾಟ ಆಯಿತು. ಎಷ್ಟೇ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಹೋರಾಟದ ಕಿಚ್ಚು ನಿಂತಿರಲಿಲ್ಲ. ಕೊನೆಗೆ ಆ ಪೈಪ್ಗಳನ್ನ ಆ ಕೆನಾಲ್ಗೆ ಹಾಕಿ ಮಣ್ಣಿನಿಂದ ಮುಚ್ಚುವಂತ ಪ್ರಯತ್ನ ಎಲ್ಲ ಆಯ್ತು. ಸಾಕಷ್ಟು ಹೈಡ್ರಾಮಾಗಳು ಕೂಡ ನಡೆಯಿತು. ಈಗ ನೋಡಿ, ಯಾರೆಲ್ಲ ಭಾಗಿಯಾಗಿದ್ರು ಅವರೆಲ್ಲರ ವಿರುದ್ಧ ಎಫ್ಐಆರ್. ಬಿಜೆಪಿ ಶಾಸಕರ ಮೇಲೂ ದಾಖಲಾಯಿತು ಎಫ್ಐಆರ್. ಶಾಸಕರಿಗೂ ಬಿಡಲಿಲ್ಲ, ಅವ್ರ ವಿರುದ್ಧವೂ ಎಫ್ಐಆರ್ ಆಗಿದೆ. ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ವಿರುದ್ಧ ಕೇಸ್ ಆಗಿದೆ. ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಅವರ ಮೇಲೆ ಕೇಸ್ ಆಗಿದೆ. ತುಮಕೂರು ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್ ವಿರುದ್ಧವೂ ಕೇಸ್ ಆಗಿದೆ. ನೋಡಿ, ಶಾಸಕರ ವಿರುದ್ಧವೂ ಕೇಸ್ ಆರೋಪ ಮಾಡಿದ್ರು ಕಾಂಗ್ರೆಸ್ನವರು. ಇದು ರಾಜಕೀಯಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಸುರೇಶ್ ಗೌಡ್ರ ಆಗಿರ್ಬೋದು, ಜ್ಯೋತಿ ಗಣೇಶ್ ಆಗಿರ್ಬೋದು, ಇವರೆಲ್ಲರೂ ಕೂಡ, ಕೃಷ್ಣಪ್ಪ ಆಗಿರ್ಬೋದು, ಇವರೆಲ್ಲರೂ ಕೂಡ ಬೀದಿಲಿ ಬಂದು ಹೋರಾಟ ಮಾಡುತ್ತಾರೆ. ರೈತರಿಗೆ ನ್ಯಾಯ ಕೊಡಿಸಿ ಅಂತ ಪ್ರತಿಭಟನೆ ಆಯಿತು. ಪ್ರತಿಭಟನೆ ವಾಪಸ್ ತೆಗೆದುಕೊಂಡಾಯ್ತು. ನಿಷೇಧಾಜ್ಞೆ ಜಾರಿ ಮಾಡಿದ್ರಿ, ಅದನ್ನು ವಾಪಸ್ ತೆಗೆದುಕೊಂಡಾಯ್ತು. 1 ತಿಂಗಳು ಗಡುವು ಕೊಟ್ಟಿದ್ದಾರೆ. ಓಕೆ, ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಕೂಡ ಹೇಳಿ ಆಯ್ತು. ಇಷ್ಟು ಆದ ನಂತರವೂ ಎಫ್ಐಆರ್ ಯಾಕೆ? ಇದು ಪ್ರಶ್ನೆ ಇದೆ. ಬರೋಬ್ಬರಿ 13 ಎಫ್ಐಆರ್ ದಾಖಲು ಯಾಕೆ? ಈಗ ಅಲ್ಲಿ ಎಲ್ಲರೂ ಎಲ್ಲಾ ರೈತರು ಕೂಡ ಅಲ್ಲಿ ಪ್ರತಿಭಟನೆ ಮಾಡಿದ್ರು. ಹಾಕಿ ಅಲ್ಲಿ ಎಷ್ಟು ಜನ ಸೇರಿದ್ರು ಅವ್ರ ಮೇಲೆಲ್ಲ ಎಫ್ಐಆರ್ ಹಾಕಿ ಯಾಕೆ ಇಷ್ಟು ಜನರ ಮೇಲೆ ಮಾತ್ರ? ಇದನ್ನ ಯಾವ ರೀತಿಯಾದಂತ ರಾಜಕೀಯ ಅಂತ ಕರಿಬೇಕು ನಾವೀಗ? ಇದನ್ನ ಯಾವ ರೀತಿಯಾದಂತ ರಾಜಕೀಯ ಅಂತ ಕರಿಬೇಕು? ಒಂದಲ್ಲ ಎರಡಲ್ಲ, ಬರೋಬ್ಬರಿ 13 ಎಫ್ಐಆರ್ ದಾಖಲು. ಹೋರಾಟಗಾರರ ವಿರುದ್ಧ 13 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಪ್ರತ್ಯೇಕ. ಇನ್ನು 100ಕ್ಕೂ ಹೆಚ್ಚು ಹೋರಾಟಗಾರರ ಮೇಲೆ ಎಫ್ಐಆರ್. ಕೊಲೆ ಯತ್ನ, ಕೆಲಸಕ್ಕೆ ಅಡ್ಡಿ, ನಿಷೇಧಾಜ್ಞೆ ಉಲ್ಲಂಘನೆ. ಕೆಲಸಕ್ಕೆ ಅಡ್ಡಿ, ನಿಷೇಧಾಜ್ಞೆ ಉಲ್ಲಂಘನೆ ಓಕೆ. ಕೊಲೆ ಯತ್ನ ಯಾರು ಮಾಡಿದ್ರಪ್ಪ? ಅಲ್ಲಿ ಬಂದವರೆಲ್ಲ ಕೊಲೆಗಾರರ? ಹಾಗಾದ್ರೆ ಸರ್ಕಾರಿ ಸಂಪತ್ತು ಹಾನಿ ಅಡಿಯಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಎಫ್ಐಆರ್ ಯಾಕೆ ಜಗದೀಶ್ ಇದು? ಈಗ ಇದನ್ನ ಯಾವ ರಾಜಕೀಯ ಅಂತ ಕರಿಬೇಕು ನಾವಿವಾಗ? ದಿವಿತ್, ನಿನ್ನೆ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಹೋರಾಟಗಾರರು ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದ್ರು ಕೂಡ ಅದನ್ನ ಉಲ್ಲಂಘನೆ ಮಾಡಿ ಪೊಲೀಸರನ್ನ ಕೇರ್ ಮಾಡದೆ ಒಂದು ಕಾಮಗಾರಿ ನಡೆದಿದ್ದ ಸ್ಥಳಕ್ಕೆ ಹೋಗಿ ಹೋರಾಟಗಾರರೆಲ್ಲರೂ ಕೂಡ ಅಲ್ಲಿ ತೀವ್ರ ಆಕ್ರೋಶನ ಕೂಡ ಹೊರಹಾಕಿದ್ರು. ಅಲ್ಲಿ ಕಾಮಗಾರಿ ನಡೆಯುವಂತಹ ಸ್ಥಳದಲ್ಲೂ ಕೂಡ ಆ ಪೈಪ್ಗಳನ್ನ ಮುಚ್ಚುವುದಾಗಲಿ ಮತ್ತೆ ಮಣ್ಣನ್ನು ಹಾಕಿ ತಮ್ಮ ಆಕ್ರೋಶ ಹೊರಹಾಕಿ 1 ತಿಂಗಳ ಕಾಲ ಗಡುವನ್ನ ಸರ್ಕಾರಕ್ಕೆ ಕೂಡ ನೀಡಿದ್ರು. ಇಷ್ಟಾದ್ರೂ ಕೂಡ ನಿನ್ನೆ ಸರ್ಕಾರ ಹೇಳಿತು ಈ ಬಗ್ಗೆ ನಾನು ಹೋರಾಟಗಾರರು 1 ತಿಂಗಳ ಗಡುವನ್ನು ಕೂಡ ತೆಗೆದುಕೊಂಡ್ರು. ಆದ್ರೆ ಇವತ್ತು ಏಕಾಏಕಿಯಾಗಿ 13 ಪ್ರತ್ಯೇಕ ಎಫ್ಐಆರ್ ಗಳನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಹೋರಾಟಗಾರ ಯಾರಿದ್ರೆ ಹೋರಾಟಗಾರ ಅದರಲ್ಲೂ 3 MLAಗಳು ಹಾಗೂ ಸ್ವಾಮೀಜಿಗಳು ಮತ್ತೆ ಬಿಜೆಪಿ ಮುಖಂಡಗಳ ಮೇಲೆ ಜಗದೀಶ್ ಗೊತ್ತು, ಸ್ವಾಮೀಜಿಗಳ ಮೇಲೂ ಎಫ್ಐಆರ್ ಹಾಕಿದ್ದಾರೆ. ಅಲ್ಲಿ 13 ಜನ ಎಫ್ಐಆರ್ ಹಾಕಿದ್ದಾರೆ. ನೀವೇ ಪಾಯಿಂಟ್ಸ್ ಕೊಟ್ಟಿದ್ದೀರಿ, ಓಕೆ. ಆದ್ರೆ ಯಾಕೆ ಎಫ್ಐಆರ್? ಯಾಕೆ? ಏನು ಉದ್ದೇಶ ಇಲ್ಲಿ?
ದಿವಿತ್, ಆ ಒಂದು ಸ್ಥಳದಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿತ್ತು ಅಂತ ಈಗ ಒಂದು ಸರ್ಕಾರ ಒಂದು ಪೊಲೀಸ್ ಇಲಾಖೆ ಕೂಡ ಹೇಳ್ತಾ ಇರ್ತಕ್ಕಂಥ, ಅಂದ್ರೆ ಕೊಲೆ ಯತ್ನ ಮಾಡಲಾಗಿದೆ ಮತ್ತೆ ಕೆಲಸಕ್ಕೆ ಅಡ್ಡಿಯನ್ನು ಕೂಡ ಮಾಡಲಾಗಿದೆ, ನಿಷೇಧಾಜ್ಞೆ ಉಲ್ಲಂಘನೆ, ಸರ್ಕಾರಿ ಸಂಪತ್ತು ಹಾನಿ, ಕಲ್ಲು ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ, ಒಂದು ಆರೋಪದಡಿ ಈಗ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಅಂದ್ರೆ ಇನ್ನೊಂದ್ ಕಡೆ ಆ ಒಂದು ಸ್ಥಳದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನು ಕೂಡ ಜಿಲ್ಲಾಡಳಿತ ನೀಡಿರಲಿಲ್ಲ. ಅಂದ್ರೆ ನಿನ್ನೆ ಬೆಳಗ್ಗೆ 6 ಗಂಟೆಯಿಂದಲೇ ಮತ್ತೆ ಇವತ್ತು ಬೆಳಗ್ಗೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಯಿತು. ಆ ಒಂದು ಸ್ಥಳದಲ್ಲಿ 10 ಕಿಲೋಮೀಟರ್ ವರೆಗೂ ಕೂಡ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದ್ರು. ಇದೆಲ್ಲವನ್ನು ಕೂಡ ಉಲ್ಲಂಘನೆ ಮಾಡಿ ಹೋರಾಟಗಾರರು ಬಂದು ಈ ಒಂದು ಕರ್ತವ್ಯಕ್ಕೆಲ್ಲ ಕೂಡ ಅಡ್ಡಿ ಮಾಡಿದ್ದಾರೆ ಅಂತ ಹೇಳಿ ಈಗ ಪೊಲೀಸರು ಒಂದು ಆರೋಪದಡಿ ಈಗ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ದಿವಿತ್ತು. ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಕೊಲೆಗೆ ಯತ್ನ ಅಂದ್ರಲ್ಲ, ಯಾರು ಕೊಲೆ ಮಾಡಕ್ ಹೋದ್ರು? ನಾನು ಅಂದ್ಕೊಂಡಿದ್ದೆ ಇಷ್ಟೆಲ್ಲ ಪ್ರತಿಭಟನೆ ಮಾಡಿದ್ಮೇಲೆ ಬಹುಶಃ ಇದು ಪ್ರಕರಣ ದಾಖಲಾಗೋದಿಲ್ವಾ ಅಂತ ನಿನ್ನೆ ಆಗಬೇಕಾದ್ರೆ ಅಂದ್ಕೊಂಡಿದ್ದೆ. ಗೊತ್ತಿತ್ತು ಈ ರೀತಿಯಾದ ಒಂದು ಕತೆ ಆಗುತ್ತೆ ಅಂತ. ನೋಡಿ, ಮೊದಲೇ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅವರು ರೊಚ್ಚಿಗೆದ್ದಿದ್ದಾರೆ. ಈಗ ಕದನ ಜೋರಾಗಿದೆ. ನೋಡಿ, ಹೋರಾಟದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರೆಲ್ಲರ ವಿರುದ್ಧ ಎಫ್ಐಆರ್, ಹೋರಾಟಗಾರರ ವಿರುದ್ಧ ಎಫ್ಐಆರ್ ದಾಖಲು. 3 ಶಾಸಕರು ಬಂದಿದ್ರು, ಅವ್ರ ಮೇಲೂ ದಾಖಲು. ಶ್ರೀಗಳು ಬಂದಿದ್ರು, ಅವ್ರ ಮೇಲೂ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ಮುಖಂಡರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈಗ ಲಿಂಕ್ ಕೆನಾಲ್ ಮೂಲಕ ಹೇಮಾವತಿ ನದಿ ನೀರನ್ನ ರಾಮನಗರಕ್ಕೆ ಕೊಂಡೊಯ್ಯೋದು ಯಾಕೆ? ಬೇರೆ ಬೇರೆ ದಾರಿಗಳಿದ್ರು ಕೂಡ, ಬೇರೆ ಬೇರೆ ಅವಕಾಶಗಳಿದ್ರು ಕೂಡ ಇದು ಕಾಮಗಾರಿ ಸರಿಯಲ್ಲ ಅಂತ ಹೇಳಿ ಕಾಮಗಾರಿಯನ್ನ ಸ್ಥಗಿತಗೊಳಿಸಿ ಅಂತ ಹೇಳಿ ದೊಡ್ಡ ಮಟ್ಟದ ಹೋರಾಟ ತುಮಕೂರಿನಲ್ಲಿ. ಬಹುತೇಕ ಇಂಥ ಹೋರಾಟವನ್ನ ತುಮಕೂರು ಕಂಡಿರಲಿಲ್ಲ ಅಂತ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಹೋರಾಟ ಆಯಿತು. ಎಷ್ಟೇ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಹೋರಾಟದ ಕಿಚ್ಚು ನಿಂತಿರಲಿಲ್ಲ. ಕೊನೆಗೆ ಆ ಪೈಪ್ಗಳನ್ನ ಆ ಕೆನಾಲ್ಗೆ ಹಾಕಿ ಮಣ್ಣಿನಿಂದ ಮುಚ್ಚುವಂತ ಪ್ರಯತ್ನ ಎಲ್ಲ ಆಯ್ತು. ಸಾಕಷ್ಟು ಹೈಡ್ರಾಮಾಗಳು ಕೂಡ ನಡೆಯಿತು. ಈಗ ನೋಡಿ, ಯಾರೆಲ್ಲ ಭಾಗಿಯಾಗಿದ್ರು ಅವರೆಲ್ಲರ ವಿರುದ್ಧ ಎಫ್ಐಆರ್. ಬಿಜೆಪಿ ಶಾಸಕರ ಮೇಲೂ ದಾಖಲಾಯಿತು ಎಫ್ಐಆರ್. ಶಾಸಕರಿಗೂ ಬಿಡಲಿಲ್ಲ, ಅವ್ರ ವಿರುದ್ಧವೂ ಎಫ್ಐಆರ್ ಆಗಿದೆ. ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ವಿರುದ್ಧ ಕೇಸ್ ಆಗಿದೆ. ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಅವರ ಮೇಲೆ ಕೇಸ್ ಆಗಿದೆ. ತುಮಕೂರು ನಗರ ಶಾಸಕ ಜಿಬಿ ಜ್ಯೋತಿ ಗಣೇಶ್ ವಿರುದ್ಧವೂ ಕೇಸ್ ಆಗಿದೆ. ನೋಡಿ, ಶಾಸಕರ ವಿರುದ್ಧವೂ ಕೇಸ್ ಆರೋಪ ಮಾಡಿದ್ರು ಕಾಂಗ್ರೆಸ್ನವರು. ಇದು ರಾಜಕೀಯಕ್ಕೋಸ್ಕರ ಹಿಂಗ್ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ. ಇಲ್ಲಿ ಸುರೇಶ್ ಗೌಡ್ರ ಆಗಿರ್ಬೋದು, ಜ್ಯೋತಿ ಗಣೇಶ್ ಆಗಿರ್ಬೋದು, ಇವರೆಲ್ಲರೂ ಕೂಡ, ಕೃಷ್ಣಪ್ಪ ಆಗಿರ್ಬೋದು, ಇವರೆಲ್ಲರೂ ಕೂಡ ಬೀದಿಲಿ ಬಂದು ಹೋರಾಟ ಮಾಡಿದ್ರು. ರೈತರಿಗೆ ನ್ಯಾಯ ಕೊಡ್ಸಿ ಅಂತ ಪ್ರತಿಭಟನೆ ಆಯ್ತು. ಪ್ರತಿಭಟನೆ ವಾಪಸ್ ತೆಗೆದುಕೊಂಡಾಯ್ತು. ನಿಷೇಧಾಜ್ಞೆ ಜಾರಿ ಮಾಡಿದ್ರಿ, ಅದನ್ನು ವಾಪಸ್ ತೆಗೆದುಕೊಂಡಾಯ್ತು. 1 ತಿಂಗಳು ಗಡುವು ಕೊಟ್ಟಿದ್ದಾರೆ. ಓಕೆ, ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಕೂಡ ಹೇಳಿ ಆಯ್ತು. ಇಷ್ಟು ಆದ ನಂತರವೂ ಎಫ್ಐಆರ್ ಯಾಕೆ? ಇದು ಪ್ರಶ್ನೆ ಇದೆ. ಬರೋಬ್ಬರಿ 13 ಎಫ್ಐಆರ್ ದಾಖಲು ಯಾಕೆ? ಈಗ ಅಲ್ಲಿ ಎಲ್ಲಾ ರೈತರು ಕೂಡ ಅಲ್ಲಿ ಪ್ರತಿಭಟನೆ ಮಾಡಿದ್ರು. ಹಾಕಿ ಅಲ್ಲಿ ಎಷ್ಟು ಜನ ಸೇರಿದ್ರು ಅವ್ರ ಮೇಲೆಲ್ಲ ಎಫ್ಐಆರ್ ಹಾಕಿ. ಯಾಕೆ ಇಷ್ಟು ಜನರ ಮೇಲೆ ಮಾತ್ರ? ಇದನ್ನ ಯಾವ ರೀತಿಯಾದಂತ ರಾಜಕೀಯ ಅಂತ ಕರಿಬೇಕು ನಾವೀಗ? ಇದನ್ನ ಯಾವ ರೀತಿಯಾದಂತ ರಾಜಕೀಯ ಅಂತ ಕರಿಬೇಕು? ಒಂದಲ್ಲ ಎರಡಲ್ಲ, ಬರೋಬ್ಬರಿ 13 ಎಫ್ಐಆರ್ ದಾಖಲು. ಹೋರಾಟಗಾರರ ವಿರುದ್ಧ 13 ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ. ಪ್ರತ್ಯೇಕ. ಇನ್ನು 100ಕ್ಕೂ ಹೆಚ್ಚು ಹೋರಾಟಗಾರರ ಮೇಲೆ ಎಫ್ಐಆರ್. ಕೊಲೆ ಯತ್ನ, ಕೆಲಸಕ್ಕೆ ಅಡ್ಡಿ, ನಿಷೇಧಾಜ್ಞೆ ಉಲ್ಲಂಘನೆ, ಕೆಲಸಕ್ಕೆ ಅಡ್ಡಿ, ನಿಷೇಧಾಜ್ಞೆ ಉಲ್ಲಂಘನೆ. ಓಕೆ, ಕೊಲೆ ಯತ್ನ ಯಾರು ಮಾಡಿದ್ರಪ್ಪ? ಅಲ್ಲಿ ಬಂದವರೆಲ್ಲ ಕೊಲೆಗಾರರ? ಹಾಗಾದ್ರೆ ಸರ್ಕಾರಿ ಸಂಪತ್ತು ಹಾನಿ ಅಡಿಯಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಎಫ್ಐಆರ್ ಯಾಕೆ ಜಗದೀಶ್ ಇದು? ಈಗ ಇದನ್ನ ಯಾವ ರಾಜಕೀಯ ಅಂತ ಕರಿಬೇಕು ನಾವಿವಾಗ? ದಿವಿತ್, ನಿನ್ನೆ ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಹೋರಾಟಗಾರರು ಬೃಹತ್ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದ್ರು ಕೂಡ ಅದನ್ನ ಉಲ್ಲಂಘನೆ ಮಾಡಿ ಪೊಲೀಸರನ್ನ ಕೇರ್ ಮಾಡದೆ ಒಂದು
ಕಾಮಗಾರಿ ನಡೆದಿದ್ದ ಸ್ಥಳಕ್ಕೆ ಹೋಗಿ ಹೋರಾಟಗಾರರೆಲ್ಲರೂ ಕೂಡ ಅಲ್ಲಿ ತೀವ್ರ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಅಲ್ಲಿ ಕಾಮಗಾರಿ ನಡೆಯುವಂತಹ ಸ್ಥಳದಲ್ಲೂ ಕೂಡ ಆ ಪೈಪ್ಗಳನ್ನ ಮುಚ್ಚೋದಾಗ್ಲಿ ಮತ್ತೆ ಮಣ್ಣನ್ನು ಹಾಕಿ ತಮ್ಮ ಆಕ್ರೋಶ ಹೊರಹಾಕಿ 1 ತಿಂಗಳ ಕಾಲ ಗಡುವನ್ನ ಸರ್ಕಾರಕ್ಕೆ ಕೂಡ ನೀಡಿದ್ರು. ಇಷ್ಟಾದ್ರೂ ಕೂಡ ನಿನ್ನೆ ಸರ್ಕಾರ ಹೇಳಿತು ಈ ಬಗ್ಗೆ ನಾನು ಹೋರಾಟಗಾರರು 1 ತಿಂಗಳ ಗಡುವನ್ನು ಕೂಡ ತೆಗೆದುಕೊಂಡ್ರು. ಆದ್ರೆ ಇವತ್ತು ಏಕಾಏಕಿಯಾಗಿ 13 ಪ್ರತ್ಯೇಕ ಎಫ್ಐಆರ್ ಗಳನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಹೋರಾಟಗಾರ ಯಾರಿದ್ರೆ ಹೋರಾಟಗಾರ ಅದರಲ್ಲೂ 3 MLAಗಳು ಹಾಗೂ ಸ್ವಾಮೀಜಿಗಳು ಮತ್ತೆ ಬಿಜೆಪಿ ಮುಖಂಡರುಗಳ ಮೇಲೆ ಜಗದೀಶ್ ಗೊತ್ತು, ಸ್ವಾಮೀಜಿಗಳ ಮೇಲೂ ಎಫ್ಐಆರ್ ಹಾಕಿದ್ದಾರೆ, ಅಲ್ಲಿ 13 ಜನ ಎಫ್ಐಆರ್ ಹಾಕಿದ್ದಾರೆ, ನೀವೇ ಪಾಯಿಂಟ್ಸ್ ಕೊಟ್ಟಿದ್ದೀರಿ, ಓಕೆ. ಆದ್ರೆ ಯಾಕೆ ಎಫ್ಐಆರ್, ಯಾಕೆ, ಏನು ಉದ್ದೇಶ ಇಲ್ಲಿ? ದಿವಿತ್, ಆ ಒಂದು ಸ್ಥಳದಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿತ್ತು ಅಂತ ಈಗ ಒಂದು ಸರ್ಕಾರ ಒಂದು ಪೊಲೀಸ್ ಇಲಾಖೆ ಕೂಡ ಹೇಳ್ತಾ ಇರ್ತಕ್ಕಂಥ, ಅಂದ್ರೆ ಕೊಲೆ ಯತ್ನ ಮಾಡಲಾಗಿದೆ ಮತ್ತೆ ಕೆಲಸಕ್ಕೆ ಅಡ್ಡಿಯನ್ನು ಕೂಡ ಮಾಡಲಾಗಿದೆ, ನಿಷೇಧಾಜ್ಞೆ ಉಲ್ಲಂಘನೆ, ಸರ್ಕಾರಿ ಸಂಪತ್ತು ಹಾನಿ, ಕಲ್ಲು ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ, ಒಂದು ಆರೋಪದಡಿ ಈಗ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಅಂದ್ರೆ ಇನ್ನೊಂದ್ ಕಡೆ ಆ ಒಂದು ಸ್ಥಳದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶವನ್ನು ಕೂಡ ಜಿಲ್ಲಾಡಳಿತ ನೀಡಿರಲಿಲ್ಲ. ಕಳೆದ ಅಂದ್ರೆ ನಿನ್ನೆ ಬೆಳಗ್ಗೆ 6 ಗಂಟೆಯಿಂದಲೇ ಮತ್ತೆ ಇವತ್ತು ಬೆಳಗ್ಗೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಯಿತು. ಆ ಒಂದು ಸ್ಥಳದಲ್ಲಿ 10 ಕಿಲೋಮೀಟರ್ ವರೆಗೂ ಕೂಡ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದ್ರು. ಇದೆಲ್ಲವನ್ನು ಕೂಡ ಉಲ್ಲಂಘನೆ ಮಾಡಿ ಹೋರಾಟಗಾರರು ಬಂದು ಈ ಒಂದು ಕರ್ತವ್ಯಕ್ಕೆಲ್ಲ ಕೂಡ ಅಡ್ಡಿ ಮಾಡಿದ್ದಾರೆ ಅಂತ ಹೇಳಿ ಈಗ ಪೊಲೀಸರು ಒಂದು ಆರೋಪದಡಿ ಈಗ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ಜಗದೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಕೊಲೆಗೆ ಯತ್ನ ಅಂದ್ರಲ್ಲ, ಯಾರು ಕೊಲೆ ಮಾಡಕ್ ಹೋದ್ರು?